ಕೂತ್ಕೊಟ್ಟಕ್ಕೆ. ಇಲ್ಲಮ್ಮ, ನೀನ್ ಕೂತ್ಕೊ, ನಾನು ಬಡಿಸ್ತೀನಿ. ಏಯ್, ಮದುವೆ ಆದ್ಮೇಲೆ ಮೊದಲನೇ ಸಲ ಬಂದಿದ್ದೀಯ ಅಮ್ಮನ ಮನೆಗೆ, ಬಾ ಕೂತ್ಕೋ. ಅಮ್ಮ, ಒಂದೇ ಒಂದು ದಿನ ನಾವಿದ್ದಾಗ ಇಷ್ಟೆಲ್ಲ ಖುಷಿಲಿ ಅಡ್ಗೆನೇ ಮಾಡಿರ್ಲಿಲ್ಲ. ಈಗ ನೋಡಿದ್ರೆ ವೈಭೋಗ. ಅಮ್ಮ ಎಷ್ಟೊಂದು ಇಷ್ಟಪಟ್ಟು ಅಡುಗೆ ಮಾಡಿದ್ದಾರೆ, ಆದರೆ ಮನಸ್ಸಿಗೆ ರುಚಿ ಇಲ್ಲ ಅಂದಮೇಲೆ ನಾಲ್ಗೆಗೆ ಎಲ್ಲಿಂದ ಬರಬೇಕು? ಯಾಕೋ ಶ್ರದ್ಧಾ ತುಂಬ ಖುಷಿಲಿರೋ ಥರ ಕಾಣಿಸ್ತಾ ಇಲ್ಲ. ಸಾಕಮ್ಮ, ನಿಧಾನಕ್ಕೆ. ಅತ್ತೆ, ನಿಮ್ ಕೈ ರುಚಿ ಅದ್ಭುತ. ವಾಹ್, ನಿಮ್ಮನ್ ಬಿಟ್ರೆ ಇನ್ನೊಬ್ರಿಲ್ಲ ನೋಡಿ ಅತ್ತೆ. ಶ್ರದ್ಧಾ, ಏನೋ ಪುಣ್ಯ ಮಾಡಿದ್ಯಾ ಇಂಥ ಅಮ್ಮನ ಹೋಟೆಲ್ ಊಟಕ್ಕೆ. ವಾಹ್. ಇನ್ನು ಸ್ವಲ್ಪ ಬಡ್ಸೆ ಜಾನಕಿ ಇವನಿಗೆ. ಪಲ್ಯ ಬಡಿಸ್ಲಾ? ಬೇಡ ಬೇಡ ಬೇಡ, ಸಾಕು ನನಗೆ. ಇಂಥ ಥರ್ಡ್ ರೇಟ್ ಊಟನ ನಮ್ಮ ಮನೆ ಕೆಲಸದವರು ಮಾಡಲ್ಲ. ನನ್ನ ಹಣೆ ಬರ ನೋಡು. ಶ್ರದ್ಧಾ, ಊಟ ಸೂಪರಾ? ಸುರೇಶ, ಸುರೇಶ ಬಿಡ್ರ, ಅವ್ನು ಪಾಡ್ಕ ಅವ್ನು ಏನೋ ಮಾಡ್ಕೊಂಡ್ಲಿ ಬಿಡ್ರಿ. ಆದ್ರೂ ಪಾಪ ಸುರೇಶನ್ ಈಗ ಆಗ್ಬಾರ್ದ ಇಟ್ಕೊಳು. ಏನಾಯ್ತೋ ಏನೋ ಅಡ್ವರ್ಟ್ ಆಗಿರ್ಬೇಕು. ಇಲ್ಲ ಅಂದ್ರೆ ಆ ಲೆಕ್ಚರರಲ್ಲಿ ಈ ಹುಚ್ಚ ಇಲ್ಲಿ ಜೀವನ ಇಷ್ಟೇ ಕಣ. ಮೊದಲು ರೂಲ್ಸು ಕಾನೂನು ಅಂತ ಅಷ್ಟೆಲ್ಲ ಓಡಾಡ್ತಿದ್ದವನು ಈಗ ನೋಡಿದ್ರಿ ಹಿಂಗೆ. ಪಾಪ ಹಿಂಗೆ ಆಗ್ಬಾರ್ದಾಗಿತ್ತು ಕಣ. ಏಯ್ ಹೋಗ್ಲಿ ಬಿಡೋ. ಸುರೇಶ, ಏನಾಯ್ತು ಹೇಳೋ? ಅದ್ಭುತವಾದ ಊಟ. ಘಮ ಘಮ ಅಂತಿದೆ. ಚೆನ್ನಾಗಿ ಆಕ್ಟ್ ಮಾಡ್ತೀನಿ ಅಲ್ವಾ ಡಾರ್ಲಿಂಗ್? ಈಗ ನೋಡು ಮಜಾನ. ಅದೇ